9ನೇ ತರಗತಿಯ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಪ್ರದರ್ಶನ ಮಾಡಲಿದ್ದಾರೆ. ಕಟ್ಟಾಡುಗಳೇ, ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮೈ ಮರೆಯಬಾರದು. ಇದು ನಮ್ಮ ಸತ್ವ ಸಮಯ ಪರೀಕ್ಷೆಯೂ ಹೌದು. ಆದ್ದರಿಂದ ಎಷ್ಟೇ ಸ್ಥಾನಮಾನ ಪದವಿ ಲಭಿಸಲಿ, ಮಾನವ ತನ್ನ ಮನೋಭೀತಿಯನ್ನು ಗಾಳಿಯಲ್ಲಿ ತೂರಿ ಬಿಡಬಾರದು. ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ. ಸೋತ ಸಾಮ್ರಾಜ್ಯ ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ. ಆ ಕಾರಣ ನೀವೆಲ್ಲರೂ ತಲಕಾಡನ್ನು ನಮ್ಮವರೆಂದೇ ನಡೆಸಿಕೊಳ್ಳಿ. ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ 4 ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ. ನಡೆಯಿರಿ ನಡೆಯಿರಿ. ಬನ್ನಿ ಬನ್ನಿ, ನಾನು ನಿಮ್ಮ ಬರುವಿಕೆಗಾಗಿಯೇ ಕಾಯುತ್ತಿದ್ದೆ. ನನ್ನನ್ನು ಕರೆಸಿದ ವಿಚಾರವನ್ನು ತಿಳಿಸಿಕೊಡಿ ತಾಯಿ. ಯುವರಾಜ ಕುಮಾರ ಉದಯಾದಿತ್ಯ, ನಾಳೆ ಮುಂಜಾನೆ ದೇಶದ ಆಗು ಹೋಗುಗಳನ್ನು ತಿಳಿಯಲು ದೇಶದ ಒಳಭಾಗದಲ್ಲಿ ಸಂಚರಿಸೋಣವೇ? ಆಯ್ತು ತಾಯಿ, ನಾಳೆ ಬೆಳಗಿನ ಜಾವಕ್ಕೆ ದ್ವಾರ ಸಮುದ್ರದಿಂದ ಹೊರಡೋಣ. ಹಾಗೆಯೇ ಆಗಲಿ. ಕುದುರೆಯನ್ನು ಸಿದ್ಧಪಡಿಸಿದ್ದೆ ಆದಿತ್ಯ. ಅಪ್ಪಣೆಯಂತೆ ಆಗಲಿ ತಾಯಿ. ಹೊರತು
ಕಾಳಜಿ ಮಾಡುತ್ತಿದ್ದಾರೆ. ಇಲ್ಲ ತಾಯಿ, ಅಲ್ಲಿ ಏನೋ ಹೊಸ ಬಗೆಯ ನ್ಯಾಯವನ್ನು ಬೇಡಲಾಗುತ್ತಿದೆ. ಹಾಗಾದರೆ ಅಲ್ಲೇ ಇರುವ ಹಿಪ್ಪೆ ಮರದ ಹಿಂದೆ ನಿಂತು ಅಲ್ಲಿ ನಡೆಯುತ್ತಿರುವ ವಿಚಾರವನ್ನು ಆಲಿಸೋಣವೇ? ಆಯ್ತು ತಾಯಿ. ಏನ್ರಪ್ಪ ಊರಿನ ಹಿರಿಯರೇ, ಏನ್ ಹೇಳ್ತೀರಾ ಹೇಳಿ. ಏನೋ ತಾತ ಇವತ್ತಿನ ವಿಚಾರ? ತಾತ, ಇವತ್ತಿನ ವಿಚಾರ ತಿಳಿಸಿಕೊಡಿ. ಇವತ್ತಿನ ವಿಷಯವನ್ನು ನಮಗೂ ತಿಳಿಸು. ಹೌದು ಹೌದು, ಅದೇನು ವಿಚಾರ ತಿಳಿಸಿಕೊಡಿ ತಾತ. ನೋಡ್ರಪ್ಪ, ಬೀರಣ್ಣ ತನ್ನ ಮೂಡ್ಲ ದಿಕ್ನಾಗಿರೋ ಹಳ್ಳಿ ಹೊಲನ ಈರಣ್ಣನ್ಗೆ 2 ವರ್ಷಗಳ ಹಿಂದೆ 108 ಹೊನ್ನಿಗೆ ಕೊಟ್ಟಿದ್ದ. ಕ್ರಯಕ್ಕೆ ತಕ್ಕೊಂಡು ಹೊಲದಾಗೆ ಉಳ್ಮೆ ಮಾಡುವಾಗ ನಿನ್ನೆ ದಿನ ಈರಣ್ಣಂಗೆ 1 ಕೊಪ್ಪರಿಗೆ ಬಂಗಾರ ಸಿಕ್ತಂತೆ. ಈಗ ಇಲ್ಲೈತೆ ನೋಡ್ರಿ. ಈರಣ್ಣ ಪೂಜೆ ಮಾಡಿ ಬೀರಣ್ಣ ಮನೆಗೆ ಕೊಂಡೋಗಿ, ತಕಳಪ್ಪ ಬೀರಣ್ಣ, ಇದು ನೀನ್ ಕೊಟ್ಟು ಹೊಲ್ದಾಗ ಸಿಕ್ಕಿದ್ದು, ನಿಮ್ ಪೂರ್ವಿಕರು ನಿಮ್ಗಾಗಿ ಇಟ್ಟಿದ್ರು ಅಂತ ಕಾಣಿಸುತ್ತೆ, ತಕೋ ಅಂದ. ಬೀರಣ್ಣ ಒಪ್ಲಿಲ್ಲ. ಅಲ್ವೇನಪ್ಪ ಬೀರಣ್ಣ? ಹೌದು ಕಣ್ಗೋಡಪ್ಪ, ಹೊಲ ಮಾರಿದ್ದು ನಿಜ, ಹಣ ಕೊಟ್ಟಿದ್ದು ನಿಜ. ಆ ಹೊಲದ ಮೇಲೆ ನನಗೇನೈತೆ ಹಕ್ಕು? ಅದರಾಗೆ ಸಿಕ್ಕಿದ್ದೆಲ್ಲ ಹೊಲ ಕೊಂಡುಕೊಂಡ ಒಡೆಯಂದೇ ತಾನೆ. ಆದ್ರೆ ಅದಕ್ ನಾನೊಪ್ಪಲ್ಲ ಗೌಡಪ್ಪ. ನಾನು ಹಣ ಕೊಟ್ಟಿದ್ದು ಈ ಮಣ್ಣಿಗೆ ಹೊರತು ಅದ್ರ ಸಿಕ್ಕೋ ಒಂದಿಗಲ್ಲ. ಈ ಒಂದು ಬೀರಣ್ಣಂದೆ. ಯಾಕೆ ಅಂತೀರೋ? ಆ ಹೊಲ ಇವನ ಪಿತ್ರಾಜಿತ ಆಸ್ತಿ. ಏನೋ ಕಷ್ಟ ಬಂತು ಅಂತ ನನಗ್ ಮಾರುವಾಗ ಅದ್ರಾಗಿನ್ವನ್ನು ನಿಂದೆ ಅಂತ ಹೇಳಿರ್ಲಿಲ್ಲ. ಅಂದ್ಮೇಲೆ ಈ ಒಂದು ಬೀರಣ್ಣಂದೆ, ನಂದಲ್ಲ. ಅದೆಂಗಾರೇತು ಗೌಡಪ್ಪ? ಓಟಂಬುಲ ಉಗಿದ್ಮೇಲೆ ಮತ್ತೆ ಎತ್ತಿ ಬಾಯಿಗಾಕೊಳ್ಳು ಕೆಟ್ಟತನ ಬೇಡ ನನ್ನಪ್ಪ. 1 ಹೊಲ 2 ಕೊಂಡುಕೊಂಡ ಈರಣ್ಣಂದೆ. ಅವನು ಹೇಗಾದರೂ ತೆಗೆದುಕೊಳ್ಳಾಗೆ ಮಾಡಬೇಕು ಊರಿನ ಹಿರಿಯರು. ಹೋಗ್ಲಿ ಬಿಡಿ, ಇಬ್ರಿಗೂ ಬೇಡವಾದ ಹೊನ್ನು ರಾಜ್ಯದ ಬೊಕ್ಸ ಸೇರ್ಲಿ. ಕೂಡದು ಆಗದು. ಈ ಹೊನ್ನನ್ನು ನಾನು ರಾಜ್ಯದ ಬೊಕ್ಕಸಕ್ಕೆ ಸೇರಿಸಲು ಬಿಡುವುದಿಲ್ಲ. ನೀವು ಯಾರೇ ಆಗಿರಿ, ಆದ್ರೆ ಈ ಹೊನ್ನು ರಾಜ್ಯದ ಬೊಕ್ಕಸ ಸೇರ್ಬಾರ್ದು ಅಂದ್ರಲ್ಲ, ಯಾಕೆ? ಇದು ಸಾಮ್ರಾಟರ ದುಡಿಮೆಯೂ ಅಲ್ಲ, ಇದು ಬೆವರಿನ ಫಲನೂ ಅಲ್ಲ, ಇದು ಪ್ರಜೆಗಳ ಬೆವರಿನ ಫಲ. ಹೌದು, ಈ ಹೊನ್ನು ಪ್ರಜೆಗಳದು. ಹಾಗಾದ್ರೆ ಪ್ರಜೆಗಳು ಯಾರವರು? ಹೇಳು ನನ್ನಪ್ಪ. ನಾವೆಲ್ಲ ಹೊಯ್ಸಳೇಶ್ವರರ ಮಕ್ಕಳಲ್ಲೇನಪ್ಪ? ಮಕ್ಕಳ ದುಡಿಮೆ ತಂದೆಯದಲ್ಲವೇ? ತಾತ, ಹೋಗಲಿ. ನಿಮ್ಮೂರಿನ ಹಣ ನಿಮ್ಮೂರಿನ ಏಳಿಗೆಗಾಗಿ ಯಾಕೆ ವಿನಿಯೋಗವಾಗಬಾರದು? ಅಷ್ಟು ಸ್ವಾರ್ಥ ಯಾಕೋ ನನ್ನಪ್ಪ? ನಾರಾಯಣರಂತಹ ಮಹಾರಾಜರು, ಲಕ್ಷ್ಮೀಯಂತಹ ಮಹಾರಾಣಿಯವರು ಇರುವಾಗ ನಮಗೆ ಹಣಕ್ಕೆ ಕೊರತೆವೆ? ನಮ್ಮೂರಿಗೆ ಈಗ ಯಾವುದೂ ಬೇಡ. ನಾವು ಒಂದರ್ಥದಲ್ಲಿ ತೃಪ್ತರು. ನಮಗೆ ಏನಾದರೂ ಬೇಕಾದರೆ ನಾವೇ ಮಾಡ್ಕೊಳ್ತೇವೆ. ಇದು ದೊರೆಯ ಹಣ, ದೊರೆಯ ಕ್ಷಣಕ್ಕೆ ಮೀಸಲು. ಅಣ್ಣಗಳಿರ, ನಿಮ್ಮಂತ ಪುಣ್ಯವಂತ ಪ್ರಜೆಗಳನ್ನು ಪಡೆದ ಆ ರಾಜ ಅದೆಷ್ಟು ಭಾಗ್ಯವಂತನೋ. ಇರಬಹುದು. ಅಂತಹ ಭಾಗ್ಯವಂತ ಮಹಾರಾಜರನ್ನು ಪಡೆದ ನಾವು ಪುಣ್ಯವಂತರೇ. ಆ ರಾಜ ಅದು ಎಷ್ಟು ಭಾಗ್ಯವಂತನೋ ಏನೋ. ನಿಮ್ಮ ಸಮಾಗಮದ ಸೌಭಾಗ್ಯವನ್ನ ಕಂಡ ನಾವು ಪುಣ್ಯವಂತರು. ಅಣ್ಣಗಳಿರ, ಇವರು ಯಾರೆಂದು ತಿಳಿದಿರಿ? ಇವರೇ ನಿಮ್ಮ ಭಾಗ್ಯ ದೇವತೆ ಶಾಂತಲಾ ದೇವಿಯವರು. ಗಂಡುಡುಗೆಯಲ್ಲಿದ್ದರಿಂದ ನಿಮಗೆ ಗುರುತಿಸಲಾಗಲಿಲ್ಲ.
ಮಾಡಬೇಕು. ಬೇಲಾಪುರಿಯ ಚನ್ನಕೇಶವ ದೇವಾಲಯದಲ್ಲಿ ಲಾಲಿತ್ಯವಿದ್ದರೆ ದ್ವಾರ ಸಮುದ್ರ ದ್ವಾರದಲ್ಲಿ ಭವ್ಯತೆ ನೆಲೆಗೊಂಡಿರಬೇಕು. ಅಂತಹ ಕಲಾಪೂರ್ಣ ದೇವಾಲಯಕ್ಕಾಗಿ ಈ ಒಂದು ವಿನಿಯೋಗವಾಗಬೇಕು. ಆದರೆ ಒಂದು ಮಾತು, ಶ್ರೀ ಕೇತುಮಲ್ಲ ನಾಯಕರು ನಮಗೆಲ್ಲ ಹಿರಿಯರು, ಪಿತೃ ಸಮಾನರು. ಅವಳಿ ದೇವಾಲಯ ಕಟ್ಟುವ ಅವರ ಹೆಸರಿನಲ್ಲೇ ಕಟ್ಟುವಂತಾಗಲಿ. ಇವನ್ನು ಅದಕ್ಕಾಗಿ ಸಾಕ್ಷೀಕರಿಸಿ, ಇವರ ಶಿಲಾಶಾಸನವನ್ನು ಅದಕ್ಕಾಗಿ ಸಾಕ್ಷೀಕರಿಸಿ. ಮಹಾತಾಯಿ ಹಾಗೆಯೇ ಆಗಲಿ. ರೇಣು ಮಲ್ಲಪ್ಪನ ಹೆಸರಿನಲ್ಲಿ ಕಟ್ಟೋಣವಾಗಲಿ. ಕಟ್ಟುವ ದೇವಾಲಯಗಳು ಹೊಯ್ಸಳೇಶ್ವರ, ಶಾಂತಲೇಶ್ವರ ಎಂದಾಗಲಿ. ಉದಯಾದಿತ್ಯ, ನಾವಿನ್ನು ಹೊರಡೋಣವೇ? ಹೊರಡೋಣ, ನಡೆಯಿರಿ ತಾಯಿ.